ಆಸ್ಪತ್ರೆ ಇರೋ ರಸ್ತೆಯಲ್ಲಿ ಭಾರಿ ಎಡವಟ್ಟಾಗಿದೆ. ಪ್ರತಿನಿತ್ಯ ಸಾವಿರಾರು ಜನ ಓಡಾಡುವಂತ ಸ್ಕೈವಾಕ್ ಅದು ರೋಡ್ ಕ್ರಾಸ್ ಮಾಡೋದಕ್ಕೂ ಆಗದಂತೆ ಸ್ಕೈವಾಕ್ನ ನಿರ್ಮಾಣವನ್ನ ಮಾಡಲಾಗಿದೆ. ಬೆಂಗಳೂರಿನ ನಿಮಾನ್ಸ್ ಆಸ್ಪತ್ರೆ ಬಳಿ ಇರುವಂತಹ ಸ್ಕೈವಾಕ್ ಇದು ನಿರ್ವಹಣೆನೇ ಇಲ್ಲ. ಸರಿಯಾಗಿ ನಿರ್ವಹಣೆಯನ್ನ ಮಾಡದೇ ಇರೋದ್ರಿಂದಾಗಿ ಸಾಕಷ್ಟು ಜನಕ್ಕೆ ಸಮಸ್ಯೆ ಆಗ್ತಾ ಇದೆ. ಜನರು ಲಿಫ್ಟ್ ಇಲ್ಲದೆ, ಅದರಲ್ಲೂ ಕೂಡ ವಯಸ್ಸಾದವರು, ಆಸ್ಪತ್ರೆಗೆ ಬರುವಂತ ರೋಗಿಗಳಿಗೆ ರಸ್ತೆ ದಾಟೋದಕ್ಕೆ ಸ್ಕೈವಾಕ್ ಮೆಟ್ಟಿಲು ಹತ್ತೋದಕ್ಕೇನೆ ಕಷ್ಟ ಪಡ್ತಾ ಇದ್ದಾರೆ. ಅದರ ಬದಲಿಗೆ ಅಂದ್ರೆ ಲಿಫ್ಟ್ಗೆ ಜಾಗ ಇದೆ, ಆದರೆ ಆ ಒಂದು ಜಾಗದಲ್ಲಿ ಲಿಫ್ಟ್ ಅನ್ನ ಸರಿಯಾಗಿ ಮಾಡಲಿಲ್ಲ. ಲಿಫ್ಟಿನ ಜಾಗದಲ್ಲಿ ಕಸದ ತೊಟ್ಟಿಯಾಗಿ ಹೋಗಿದೆ. ಕಸವನ್ನ ತಂದು ಅಲ್ಲಿ ಸುರಿತಾ ಇದ್ದಾರೆ. ಜೊತೆಗೆ ಕುಡುಕರ ಅಡ್ಡೆ ಕೂಡ ಆಗಿದೆ. ಯಾರು ಕೂಡ ಸಂಜೆ ಮೇಲೆ ಸ್ಕೈವಾಕ್ ಬಳಸೋದಕ್ಕೆ ಆಗುವುದಿಲ್ಲ. ಇಡೀ ಸ್ಕೈವಾಕ್ ನಲ್ಲಿ ಕರೆಂಟ್, ಲೈಟಿಂಗ್ ವ್ಯವಸ್ಥೆ ಕೂಡ ಇರೋದಿಲ್ಲ. ಇದರಿಂದ ಜನ ಕಸ ಹಾಕೋದನ್ನ ಮಾಡ್ತಾ ಇದ್ದಾರೆ. ಜಿಬಿಎ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಸ್ಕೈವಾಕ್ ಕಸದ ತೊಟ್ಟಿಯಾಗಿ ಬದಲಾಗ್ತಾ ಇದೆ. ಅಧಿಕಾರಿಗಳು ಈ ಕಡೆ ಗಮನ ಹರಿಸಬೇಕು ಅಂತ ಹೇಳಿ ಜನರು ಹೇಳ್ತಾ ಇದ್ದಾರೆ. ಒಂದು ಕಡೆ ಬಿಬಿಎಂಪಿ ಹೋಗಿ ನಾವು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ, ಗ್ರೇಟರ್ ಬೆಂಗಳೂರು ಮಾಡ್ತೀವಿ ಅಂತ ಹೇಳಿ ಜಿಬಿಎವನ್ನ ತಂದಿದ್ರೂ ಕೂಡ ಯಾವುದೇ ರೀತಿಯಾದಂಥ ಪ್ರಯೋಜನವಾಗ್ತಾ ಇಲ್ಲ. ಹಾಗಾಗಿ ಜಿಬಿಎ ಅಧಿಕಾರಿಗಳು ಈ ಸ್ಟೋರಿಯನ್ನ ನೋಡಲೇಬೇಕಾಗತ್ತೆ. ಜಿಬಿಎ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಯಾವ ರೀತಿ ಕಸದ ತೊಟ್ಟಿಯಂತೆ ನಿರ್ಮಾಣವಾಗಿದೆ ಅಂತ ಹೇಳಿ. ಇನ್ನೊಂದು ಕಡೆ ನಾವು ಕಸವನ್ನ ಎಲ್ಲೆಂದರಲ್ಲಿ ಹಾಕಬೇಡಿ ಅಂತ ಹೇಳಿ ಜಿಬಿಎ ಅಧಿಕಾರಿಗಳೇ ಜನರಿಗೆ ಹೇಳ್ತಾರೆ. ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಹೊಣೆ ಯಾರು ಅನ್ನುವಂಥ ಪ್ರಶ್ನೆ ಸದ್ಯಕ್ಕೆ ಇರುವಂಥದ್ದು. ಸ್ಕೈವಾಕ್ನ ನಿರ್ವಹಣೆಯನ್ನ ಸರಿಯಾಗಿ ಮಾಡದೇ ಇರೋದ್ರಿಂದ ಅಲ್ಲಿ ಕಸದ ರಾಶಿಯಾಗಿ ಪರಿವರ್ತನೆ ಆಗಿದೆ. ಇನ್ನು ಲಿಫ್ಟ್ ಇಲ್ಲ, ಅದರಲ್ಲೇ ಕೂಡ ವಯಸ್ಸಾದವರು ಆಸ್ಪತ್ರೆಗೆ ರಸ್ತೆ ದಾಟಿಕೊಂಡು ಹೋಗುವಂಥ ಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಬೆಂಗಳೂರಿನ ನಿಮಾನ್ಸ್ ಆಸ್ಪತ್ರೆಯ ಬಳಿಯ ಸ್ಕೈವಾಕ್ನ ಸ್ಥಿತಿ ಯಾವ ರೀತಿಯಾಗಿ ಇದೆ ಅಂತ ಹೇಳಿ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್ ಅಲ್ಲಿಂದ ಪ್ರತ್ಯಕ್ಷ ವರದಿಯನ್ನು ನಡೆಸಿದ್ದಾರೆ. ಬನ್ನಿ ನೋಡೋಣ. ಸಿಲಿಕಾನ್ ಸಿಟಿ ಈಗಾಗಲೇ ಗಾರ್ಬೇಜ್ ಸಿಟಿ ಅನ್ನೋ ಹೆಸರು ಕೂಡ ಬಂದಿರುವಂಥದ್ದು. ಆದರೆ ಅದು ಎಲ್ಲೋ ಒಂದು ಕಡೆ ಸತ್ಯ ಅಂತಲೇ ಹೇಳ್ಬೋದು. ಯಾಕಂದರೆ ಸಿಲಿಕಾನ್ ಸಿಟಿಯ ಕೇಂದ್ರ ಬಿಂದು ಮೆಜೆಸ್ಟಿಕ್. ಸದ್ಯ ನಾನು ಮೆಜೆಸ್ಟಿಕ್ ಬಳಿ ಇದ್ದೀನಿ. ಸದ್ಯ ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಮೆಜೆಸ್ಟಿಕ್ ಬಳಿ ಇರುವಂತಹ ಸ್ಕೈ ವಾಕ್ನ ವಾಸ್ತವ ಚಿತ್ರಣ ಇದು. ನಿಜಕ್ಕೂ ಕೂಡ ಜನರಿಗೆ ಸಹಾಯವಾಗಲಿ ಅಂತ ಈ ಸ್ಕೈ ವಾಕನ್ನು ಓಪನ್ ಮಾಡಿರುವಂಥದ್ದು. ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಜನರು ಕೂಡ ಈಗ ಹೋಗ್ತಾ ಇದ್ದಾರೆ. ಸೊ ಸ್ಕೈ ವಾಕ್ನ ವಾಸ್ತವ ಚಿತ್ರಣ ಯಾವ ರೀತಿ ಇದೆ ಅಂದರೆ, ಅಲ್ಲಲ್ಲಿ ಬಟ್ಟೆಗಳು ಬಿದ್ದಿದೆ, ಕುಡಿದು ಎಲ್ಲರೂ ಕೂಡ ಬಾಟಲ್ಗಳನ್ನು ಹಾಕಿದ್ದಾರೆ. ಯಾವುದೇ ರೀತಿಯಾದಂತಹ ನೀಟ್ನೆಸ್ ಇಲ್ಲ. ಶೌಚಾಲಯದ ಸ್ಮೆಲ್ ಇಲ್ಲಿ ಅಷ್ಟೊಂದು ಬರ್ತಾ ಇದೆ. ಸೊ ಜನರಿಗೆ ಓಡಾಡೋದಕ್ಕೆ ಇರುವಂತಹ ಸ್ಕೈವಾಕ್ನ ವಾಸ್ತವ ಇನ್ನು ಪ್ರಸಿದ್ಧ ಆಸ್ಪತ್ರೆ ಇರುವಂತಹ ರಸ್ತೆಯಲ್ಲಿ ಅಧಿಕಾರಿಗಳ ಎಡವಟ್ಟಿನಿಂದ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ಜನರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಪ್ರತಿನಿತ್ಯ ಸಾವಿರಾರು ಜನ ಓಡಾಡುವಂಥ ಸ್ಕೈವಾಕ್ ಅದು. ಸ್ಕೈವಾಕ್ ಅಂತ ಹೇಳಿದ್ರೆ ಅಲ್ಲಿ ಓಡಾಡುವಂತಹ ಅನಿವಾರ್ಯ ಇದೆ. ರಸ್ತೆಯಲ್ಲಿ ರೋಡ್ ಕ್ರಾಸ್ ಮಾಡೋದಕ್ಕೂ ಕೂಡ ಆಗದಂತೆ ಸ್ಕೈವಾಕ್ನ ನಿರ್ಮಾಣ ಮಾಡಲಾಗಿದೆ ಅಂತ ಹೇಳಿ ಇನ್ನೊಂದು ಕಡೆ ಜನರು ಹಿಡಿಶಾಪ ಹಾಕ್ತಾ ಇದ್ದಾರೆ. ಇಂತಹ ಸ್ಕೈವಾಕ್ನ ನಿರ್ವಹಣೆಯನ್ನ ಮಾಡದೆ ಬಿಟ್ಟಿದ್ದು ಅಲ್ಲಿ ಕಸದಿಂದ ಕೂಡಿದೆ. ಕಸದ ರಾಶಿ ಆವೃತವಾಗಿದೆ. ಗಮನಿಸ್ತಾ ಇರಬಹುದು, ಅಲ್ಲಲ್ಲಿ ಆ ಕವರ್ಗಳಾಗಿರಬಹುದು, ಪ್ಲಾಸ್ಟಿಕ್ ಕಸದ ರಾಶಿಗಳು ಯಾವ ರೀತಿಯಾಗಿ ಬಿದ್ದಿದೆ ಅಂತ ಹೇಳಿ. ಅದೇ ಸ್ಥಳದಲ್ಲಿ ಜನರು ನಡೆದುಕೊಂಡು ಹೋಗುವಂಥ ಸ್ಥಿತಿ ನಿರ್ಮಾಣವಾಗಿದೆ. ಬಾಟಲ್ಗಳು ಕೂಡ ಯಾವ ರೀತಿಯಾಗಿ ಬಿದ್ದಿದೆ ಅಂತ ಹೇಳಿ ವಿಜುವಲ್ಸ್ನ ಮೂಲಕ ನೀವು ಗಮನಿಸ್ತಾ ಇರಬಹುದು. ಇನ್ನೊಂದು ಕಡೆ ಲಿಫ್ಟ್ ಇಲ್ಲದೆ ವಯಸ್ಸಾದವರು, ಆಸ್ಪತ್ರೆಗೆ ಬರುವಂಥ ರೋಗಿಗಳಿಗೂ ಕೂಡ ರಸ್ತೆಯನ್ನು ದಾಟೋದಕ್ಕೆ ಸ್ಕೈವಾಕ್ ಮೆಟ್ಟಿಲು ಹತ್ತಿಕೊಂಡೇ ಅವ್ರು ಹೋಗಬೇಕು ಅಂತ ಸ್ಥಿತಿಯಲ್ಲಿ ನಿರ್ಮಾಣವಾಗಿದೆ. ಲಿಫ್ಟ್ ಇರುವಂತಹ ಜಾಗ ಕಸದ ತೊಟ್ಟಿಯಂತೆ ಬದಲಾಗಿದೆ. ಜೊತೆಗೆ ಕುಡುಕರ ಅಡ್ಡೆ ಕೂಡ ಆಗಿದೆ. ಕುಡುಕರು ಕೂಡ ಅದೇ ಒಂದು ಜಾಗವನ್ನು ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಸಂಜೆ ಮೇಲೆ ಆ ಸ್ಕೈವಾಕ್ ಅನ್ನು ಬಳಸೋದಕ್ಕೆ ಯಾರಿಗೂ ಕೂಡ ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಆ ಇಡೀ ಸ್ಕೈವಾಕ್ ನಲ್ಲಿ ಕರೆಂಟ್ ಇರೋದಿಲ್ಲ, ಲೈಟಿಂಗ್ ವ್ಯವಸ್ಥೆಯೇ ಇರೋದಿಲ್ಲ. ಹಾಗಾಗಿ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ಜನರು ತಿಳಿಸ್ತಾ ಇದ್ದಾರೆ.